ಸ್ನೇಹಿತರೆ, ಕರ್ನಾಟಕ ರಾಜ್ಯ ಸೇವಾ ಕಾನೂನು ಪ್ರಾಧಿಕಾರ ಇಲಾಖೆಯಿಂದ ಹೊಸದಾಗಿ ನೋಡ್ರಿ ಮತ್ತೊಂದು ಅಧಿಸೂಚನೆ ಪ್ರಕಟ ಆಗೈತಿ. ಇದಕ್ಕೆ ನೋಡ್ರಿ ಯಾವುದೇ ರೀತಿಯಾಗಿ ಎಕ್ಸಾಮ್ ಕೂಡ ಇರಂಗಿಲ್ಲ. ಡೈರೆಕ್ಟ್ ಸೆಲೆಕ್ಷನ್ 10% ಮೇಲೆ ಸೆಲೆಕ್ಷನ್ ಇರ್ತೈತಿ. ನಿಮ್ಗೆ ನೋಡ್ರಿ ಮುಂದೆ ತಿಳಿಸ್ಕೊಡ್ತನ ಯಾವ ಪೋಸ್ಟ್ಗಳನ್ನ ಕಲ್ಪರ್ ಮಾಡ್ಯಾರ ಅಂಥೇಳಿ. ಮತ್ತು ಇನ್ನೊಂದು ನೋಡ್ರಿ, ಚಾನಲ್ ಯಾರು ಫಸ್ಟ್ ಟೈಮ್ ವಿಸಿಟ್ ಮಾಡಿರಿ ಅಂತ ಪ್ರತಿಯೊಂದು ವಿದ್ಯಾರ್ಥಿಗಳು ಮಿಸ್ ಮಾಡ್ಲಾರ ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡಿ ಇಟ್ಕೋರಿ. ಯಾಕಂದ್ರೆ ನೋಡ್ರಿ ಜಾಬ್ಸ್ ಬಗ್ಗೆ ಬರೋದಾದರೆ ಏನೇ ಜಾಬ್ಸ್ ಕಾಲ್ಪಾರ್ ಮಾಡಿದ್ರು ನಿಮ್ಗೆ ಇಮ್ಮಿಡಿಯೇಟಾಗಿ ವಿಡಿಯೋ ಮಾಡಿ ತಿಳಿಸ್ತಾ ಇರ್ತನು. ಅದಕ್ಕಾಗಿ ನೋಡ್ರಿ ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡಿ ಇಟ್ಕೋರಿ. ಮತ್ತು ಇದನ್ನು ಅಪ್ಲಿಕೇಶನ್ ಯಾವ ರೀತಿಯಾಗಿ ಹಾಕ್ಬೇಕಂದ್ರೆ ಒಂದೇದು ನೋಡ್ರಿ, ಆನ್ಲೈನ್ ಇದಕ್ಕೆ ಅಪ್ಲಿಕೇಶನ್ ಹಾಕಕ್ಕೆ ಬರೋಂಗಿಲ್ಲ. ಆಫ್ಲೈನ್ ಇದಕ್ಕೆ ಪೋಸ್ಟ್ ಆಫೀಸ್ ಮೂಲಕ ಇದಕ್ಕೆ ಅಪ್ಲಿಕೇಶನ್ ಹಾಕೋದಿರ್ತೈತಿ. 2 ಫಾರ್ಮ್ ಬರ್ತಾವೆ. ಆ 2 ಫಾರ್ಮ್ಗಳನ್ನ ಫಿಲ್ಅಪ್ ಮಾಡಿ ನೀವು ಅಪ್ಲಿಕೇಶನ್ ಹಾಕಬೇಕಾಕತಿ. ಅದನ್ನು ಕೂಡ ಮುಂದೆ ತಿಳಿಸ್ಕೊಡ್ತಾನೆ ಯಾವ ರೀತಿಯಾಗಿ ಫಾರ್ಮ್ ಫಿಲ್ಅಪ್ ಮಾಡೋದು ಅಂಥೇಳಿ. ಇಲ್ಲಿ ನೋಡ್ರಿ, ಮತ್ತು ನಿಮ್ಗೆ ಏನದು ಬಂದಿರ್ತಕ್ಕಂಥ ಏನು ನೋಟಿಸ್ ಐತೆ ನೋಡ್ರಿ, ನೋಟಿಸ ಅದನ್ನು ಡೈರೆಕ್ಟ್ ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ಶೇರ್ ಮಾಡಿರ್ತೀನಿ. ಪ್ರತಿಯೊಂದು ವಿದ್ಯಾರ್ಥಿಗಳು ಜಾಯ್ನ್ ಆಗ್ರಿ. ಲಿಂಕ್ ಟೆಲಿಗ್ರಾಮ್ದ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟನು, ಅಲ್ಲಿ ಹೋಗಿ ನೀವು ಜಾಯ್ನ್ ಆಗ್ಬೋದು. ಇಲ್ಲಿ ನೋಡ್ಬೋದು ಯಾವಾಗ ಅದಕ್ಕಿಂತ ಮೊದಲು ನೋಡ್ರಿ ಅಪ್ಲಿಕೇಶನ್ ಯಾವಾಗಿಂದ ಸ್ಟಾರ್ಟ್ ಆಗೈತೆ ಅಂದ್ರೆ 27/5/2026 ಅಂದ್ರೆ ಈಗಾಗಲೇ ಅಪ್ಲಿಕೇಶನ್ ಸ್ಟಾರ್ಟ್ ಆಗೈತಿ. ಕೊನೆಯ ದಿನಾಂಕ ನೋಡ್ರಿ 25/6/2026 ಇದು ಕೊನೆಯ ದಿನಾಂಕ. ಇಲ್ಲಿ ನೋಡ್ರಿ ಕೊನೆಯ ದಿನಾಂಕ 25/6/2026 ಇದು ಕೊನೆಯ ದಿನಾಂಕ ಆಗಿರ್ತೈತಿ. ಪೋಸ್ಟ್ ಯಾವ್ದು ಕರೆದಾರಂದ್ರೆ ಪೋಸ್ಟ್ ನೋಡ್ರಿ ಚಾಲಕರ ಪೋಸ್ಟ್ಗಳನ್ನು ಕರೆದಾರ. ಈ ಚಾಲಕರ ಪೋಸ್ಟ್ಗಳಿಗೆ ಪುರುಷರು ಮತ್ತು ಮಹಿಳೆಯರು ಇಬ್ಬರು ಅರ್ಜಿಯನ್ನು ಸಲ್ಲಿಸಬಹುದು. ಕ್ವಾಲಿಫಿಕೇಷನ್ ನೋಡ್ರಿ ಬರೀ 10th ಪಾಸ್ ಆಗಿತ್ತಂದ್ರೆ ಅಪ್ಲಿಕೇಶನ್ ಹಾಕ್ಬೋದು. ಇಲ್ಲಿ ನೋಡ್ರಿ ಎಲ್ಲೆಲ್ಲಿ ಕ್ಯಾಟಗರಿ ವೈಸ್ ಮೊದಲು ವೇಕೆನ್ಸಿ ನೋಡ್ರಿ. ಮತ್ತು ಕೆಲವೊಂದು ವಿದ್ಯಾರ್ಥಿಗಳು ಕೇಳ್ಬೋದು ಇದು ಸರ ಪರ್ಮನೆಂಟ್ ಅನ್ರಿ ಅಂಥೇಳಿ. ಇಲ್ಲಿ ನೋಡ್ರಿ ಇದು ಟೆಂಪರರಿ ಅಲ್ಲ, ಇದು ಪರ್ಮನೆಂಟ್ ಜಾಬ್ ಆಗಿರ್ತೈತಿ. ಅದಕ್ಕಾಗಿ ನೋಡ್ರಿ ನಿಮ್ದು ಏನಾರ ಕ್ವಾಲಿಫಿಕೇಷನ್ ಯಾರು ಆಗಿತ್ತಂದ್ರೆ ಅರ್ಜಿಯನ್ನು ಸಲ್ಲಿಸ್ರಿ. ಇಲ್ಲಿ ನೋಡ್ರಿ ಟೋಟಲಾಗಿ ವೇಕೆನ್ಸಿಗಳಿಗೆ ಬಂದ್ಬಿಟ್ಟು ಟೋಟಲಾಗಿ 2 ವೇಕೆನ್ಸಿ ಅದಾವ. ಸಾಮಾನ್ಯ ಅಭ್ಯರ್ಥಿಯಲ್ಲಿ 1 ವೇಕೆನ್ಸಿ, ಪರಿಶಿಷ್ಟ ಜಾತಿಯಲ್ಲಿ 1 ವೇಕೆನ್ಸಿ. ಸಾಮಾನ್ಯ ಅಭ್ಯರ್ಥಿಯೊಳಗೆ 1 ವೇಕೆನ್ಸಿ ಮತ್ತು ಪರಿಶಿಷ್ಟ ಜಾತಿಯೊಳಗೆ 1 ವೇಕೆನ್ಸಿ. ಇಲ್ಲಿ ನೋಡ್ರಿ ಪರಿಶಿಷ್ಟ ಪಂಗಡ ಕ್ಯಾಟಗರಿ 1, 2B, 2A, 3B, 3A ಅಭ್ಯರ್ಥಿಗಳಲ್ಲಿ ವೇಕೆನ್ಸಿ ಇಲ್ಲ. ಕೇವಲ ಇವ್ರು ಮಾತ್ರ ಅರ್ಜಿಯನ್ನು ಸಲ್ಲಿಸ್ರಿ. ಯಾರಂದ್ರೆ ಸಾಮಾನ್ಯ ಅಭ್ಯರ್ಥಿಯೊಳಗೆ 1 ವೇಕೆನ್ಸಿ, ಪರಿಶಿಷ್ಟ ಜಾತಿ ಒಳಗೆ 1 ವೇಕೆನ್ಸಿ. ಮತ್ತು ಸ್ಯಾಲ್ರಿನ ಬಗ್ಗೆ ಬರೋದಾದರೆ ಸ್ಯಾಲ್ರಿ ಇದಕ್ಕೆ ಜಾಸ್ತಿ ಇರ್ತೈತಿ. ಇಲ್ಲಿ ನೋಡ್ರಿ 34,100ರಿಂದ 67,600 ರೂಪಾಯಿ ನಿಮ್ಗೆ ಮಂತ್ಲಿ ಸ್ಯಾಲ್ರಿ. ಮತ್ತು ನಿಮಗೆ ಏನೇ ಡೌಟ್ ಇತ್ತಂದ್ರೆ ಇದ್ರ ಬಗ್ಗೆ ಕಮೆಂಟ್ ಸೆಕ್ಷನ್ ನಾನು ಇಟ್ಟಿರ್ತೀನಿ, ಕಮೆಂಟ್ ಕೂಡ ಮಾಡಿರಿ. ಪ್ರತಿಯೊಂದು ವಿದ್ಯಾರ್ಥಿಗಳಿಗೆ ರಿಪ್ಲೈ ಕೊಡ್ತೀನಿ. ಇಲ್ಲಿ ನೋಡ್ರಿ ನೇಮಕಾತಿ ವಿಧಾನ ನೋಡೋದಾದರೆ ಇದಕ್ಕೆ ಒಂದೇದು ಯಾವುದೇ ರೀತಿಯಾಗಿ ಎಕ್ಸಾಮ್ ಇರೋಂಗಿಲ್ಲ. 10th ಮೇಲೆ ಅಪ್ಲಿಕೇಶನ್ ಹಾಕ್ತೀರಿ. ಅದರೊಳಗೆ ನೋಡ್ರಿ ಪರ್ಸೆಂಟೇಜ್ ಮೇಲೆ ಲಿಸ್ಟ್ಗಳನ್ನ ರೆಡಿ ಮಾಡ್ತಾರೆ. ಲಿಸ್ಟ್ ರೆಡಿ ಮಾಡಿ 1:5 ಇಂಟರ್ವ್ಯೂ ಕರೀತಾರೆ. ಒಂದು ಪೋಸ್ಟಿಗೆ 5 ವಿದ್ಯಾರ್ಥಿಗಳನ್ನ ಸೆಲೆಕ್ಟ್ ಮಾಡ್ತಾರೆ. ಅದರೊಳಗೆ ನೋಡ್ರಿ ಇಂಟರ್ವ್ಯೂ 10 ಮಾರ್ಕ್ಸಿಗೆ ಇರ್ತೈತಿ. ಇಂಟರ್ವ್ಯೂನಲ್ಲಿ ಯಾರು ಜಾಸ್ತಿ ಮಾರ್ಕ್ಸ್ಗಳನ್ನ ತೆಗೆದುಕೊಳ್ತಾರಲ್ಲ ಅವ್ರನ್ನ ಡೈರೆಕ್ಟ್ ಸೆಲೆಕ್ಷನ್ ಮಾಡ್ಕೋತಾವ್ರು. ಇಷ್ಟು ನೋಡ್ರಿ ಸೆಲೆಕ್ಷನ್ ಪ್ರೊಸೆಸ್ ಇದ್ದಿರ್ತೈತಿ. ಕನಿಷ್ಠ ವಿದ್ಯಾರ್ಥಿ ಇದೆಲ್ಲ ನೋಡ್ಕೋರಿ. ಮತ್ತು ವಯಸ್ಸು ನೋಡ್ರಿ ಕನಿಷ್ಠ 18 ವರ್ಷ, ಕನಿಷ್ಠ ಎಷ್ಟು 18 ವರ್ಷ ಆಗಿತ್ತಂದ್ರೆ ಅರ್ಜಿಯನ್ನು ಸಲ್ಲಿಸಬಹುದು. ಗರಿಷ್ಠ ನೋಡ್ರಿ ಸಾಮಾನ್ಯ ಅಭ್ಯರ್ಥಿ 40 ವರ್ಷ ಮತ್ತು ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಇತರೆ ಹಿಂದುಳಿದ ವರ್ಗಕ್ಕೆ ಕ್ಯಾಟಗರಿ 1 ಅಭ್ಯರ್ಥಿಗಳಿಗೆ 45 ವರ್ಷ ವಯಸ್ಸಿದ್ದಿರ್ತೈತಿ. ಅಪ್ಲಿಕೇಶನ್ ಫೀಸ್ ಯಾವ ರೀತಿಯಾಗಿ ಪೇ ಮಾಡಬೇಕಂದ್ರೆ ಇದೇನೈತೆ ನೋಡ್ರಿ, ಇದು ಅರ್ಜಿ ಶುಲ್ಕದ ಅಪ್ಲಿಕೇಶನ್ನ ನೀವು ಪೇ ಮಾಡೋದು. ಇಲ್ಲಿ ನೋಡ್ರಿ IFSC ಕೋಡ್ ಬ್ಯಾಂಕಿಂಗ್ ವಿಳಾಸ ಇದ್ದಿರ್ತೈತಿ. ಈ ವಿಳಾಸಕ್ಕೆ ನೀವು ಅಮೌಂಟ್ ಪೇ ಮಾಡಬೇಕಾಕತಿ. ಚಾರ್ಜಸ್ ನೋಡ್ರಿ ಸಾಮಾನ್ಯ ಅಭ್ಯರ್ಥಿ 500 ರೂಪಾಯಿ ಇರ್ತೈತಿ. ಮತ್ತು ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಇತರೆ ಹಿಂದುಳಿದ ವರ್ಗಕ್ಕೆ ಕ್ಯಾಟಗರಿ 1 ಅಭ್ಯರ್ಥಿಗಳಿಗೆ 250 ರೂಪಾಯಿ ನಿಮಗೆ ಅಪ್ಲಿಕೇಶನ್ ಫೀಸ್ ಇದ್ದಿರ್ತೈತಿ. ಸಾಮಾನ್ಯ ಅಭ್ಯರ್ಥಿಗೆ ನೋಡ್ರಿ 500 ರೂಪಾಯಿ ಇದ್ದಿರ್ತೈತಿ. ಕ್ಯಾಟಗರಿ 1 ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡದವ್ರಿಗೆ 250 ರೂಪಾಯಿ ನಿಮಗೆ ಅಪ್ಲಿಕೇಶನ್ ಫೀಸ್ ಇದ್ದಿರ್ತೈತಿ. ನೆಕ್ಸ್ಟ್ ಬರೋದಾದರೆ ಆಯ್ಕೆ ವಿಧಾನ ಆಗ ತಿಳಿಸ್ಕೊಟ್ನಿ. 1:5 ಇಂಟರ್ವ್ಯೂ ಕರೀತಾರೆ. ಅದರೊಳಗೆ 10 ಮಾರ್ಕ್ಸಿಗೆ ಇಂಟರ್ವ್ಯೂ ಇರ್ತೈತಿ. ಅದರೊಳಗೆ ನೀವು 10 ಮಾರ್ಕ್ಸಿಗೆ ಎಷ್ಟು ಮಾರ್ಕ್ಸ್ಗಳನ್ನ ತೆಗೆದುಕೊಳ್ತೀರಿ ಅದ್ರ ಮೇಲೆ ಡಿಸೈಡ್ ಮಾಡಿ ಫೈನಲ್ ರಿಸಲ್ಟ್ ಪಬ್ಲಿಷ್ ಮಾಡ್ತಾರೆ. ಈ ರೀತಿ ಆಗತ್ತು. ಷರತ್ತುಗಳು ಇರೋದು ನೋಡ್ಕೋರಿ. ನೆಕ್ಸ್ಟ್ ನೋಡ್ರಿ 2 ಫಾರ್ಮ್ ಬರ್ತಾವೆ ಅಂತ ಹೇಳಿನ. ಟೋಟಲಾಗಿ 2 ಫಾರ್ಮ. ಇದು 1ನೇ ಫಾರ್ಮ, ಇದು 1ನೇ ಫಾರ್ಮ, ಇದು 2ನೇ ಫಾರ್ಮ. ಇವೆರಡು ಫಿಲ್ಅಪ್ ಮಾಡಿ ನೀವು ವಿಳಾಸಕ್ಕೆ ಅರ್ಜಿಯನ್ನು ಸಲ್ಲಿಸಬೇಕು. ಯಾವ ವಿಳಾಸ ಅಂದ್ರೆ ಸ್ವಲ್ಪ ವೇಟ್ ಮಾಡಿರಿ, ಆ ವಿಳಾಸನೂ ತಿಳಿಸ್ಕೊಡ್ತೀನಿ ನಿಮ್ಗೆ.
ಇವು ಡಾಕ್ಯುಮೆಂಟ್ಸ್ಗಳನ್ನ ಅಟ್ಯಾಚ್ಮೆಂಟ್ ಮಾಡಬೇಕು. ಇಲ್ಲಿ ನೋಡಿರಿ ಈ ವಿಳಾಸ ಇದೆ ನೋಡ್ಬೋದು. ಇದೇನೈತ್ಲೆ ಈ ವಿಳಾಸಕ್ಕೆ ನೀವು ಸಲ್ಲಿಸಬೇಕಾಗೈತಿ ಆ ಫಾರ್ಮ್ಗಳನ್ನ ಫಿಲ್ಲಪ್ ಮಾಡಿ. ನಿಮಗೆ ನೋಡಿರಿ ಫಾರ್ಮ್ ಫಿಲ್ಲಪ್ ಮಾಡೋದು ವಿಡಿಯೋ ಬೇಕಂದ್ರೆ ಹೇಳ್ರಿ, ಅದನ್ನು ಕೂಡ ಒಂದು ವಿಡಿಯೋ ಮಾಡಿ ತಿಳಿಸ್ತಾನು. ಇಷ್ಟು ನೋಡಿರಿ ಇದ್ರ ಬಗ್ಗೆ ಮಾಹಿತಿ ಇದ್ದಿರ್ತೈತಿ. ಇದನ್ನು ಬಿಟ್ಟು ನಿಮಗೆ ಏನೇ ಡೌಟ್ ಇತ್ತಂದ್ರೆ ಕಮೆಂಟ್ ಸೆಕ್ಷನ್ ಆಗಿಟ್ಟಿರ್ತೀನಿ, ಕಮೆಂಟ್ ಕೂಡ ಮಾಡಿರಿ. ಅಥವಾ ಪರ್ಸನಲಾಗಿ ಡೈರೆಕ್ಟ್ ನಾನು ಇನ್ಸ್ಟಾಗ್ರಾಮ್ದಲ್ಲಿ ಕೂಡ ಕಾಂಟ್ಯಾಕ್ಟ್ ಮಾಡ್ಬೋದು. ಮತ್ತು ಇನ್ನೊಂದು ನೋಡಿರಿ, ಮಿಸ್ ಮಾಡಲಾರ್ದ ಪ್ರತಿಯೊಂದು ವಿದ್ಯಾರ್ಥಿಗಳು ಟೆಲಿಗ್ರಾಮ್ ಕೊಟ್ಟೊಂದು ಜಾಯ್ನ್ ಆಗಿರಿ. ಅದರ ಲಿಂಕು ఏంటి ಡಿಸ್ಕ್ರಿಪ್ಷನಲ್ಲಿ ಕೊಟ್ಟನು. ಇದ್ರ PDF ಇದ್ರದ ಫಾರ್ಮ ಎರಡು ಡೈರೆಕ್ಟ್ ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ಶೇರ್ ಮಾಡಿರ್ತೀನಿ. ಅಲ್ಲಿ ಜಾಯ್ನ್ ಇದ್ರಂದ್ರೆ ನೋಡ್ಕೊಳಕ್ಕೆ ನಿಮ್ಗೆ ಈಸಿ ಆಕೈತಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಜೈ ಹಿಂದ್.